ಒಂದೇ ಒಂದು ಲೈನ್ ಹೇಳ್ತೀನಿ, ನಿಜವಾಗ್ಲೂ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತೇಳಿ ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ದು ದಟ್ ಈಸ್ ದರ್ಶನ್ ಅವರು. ಇವತ್ತು ನಾನೇನು ಇಲ್ಲಿ ಕೂತಿದ್ದೀನಿ, ದ ಪರ್ಸನ್ ಹೂ ಇನ್ಸ್ಪೈರ್ಡ್ ಮೀ, ಬಿಕಾಸ್ 25 ವರ್ಷದ ಅಭಿಮಾನ ಅವ್ರ ಮೇಲೆ 2001ರಿಂದ. ಸೊ ಫ್ರಾಂಕ್ ಆಗಿ ನಾನು ಹೇಳ್ತಾ ಇರೋದು, ನಾನು ನಿಜವಾಗ್ಲೂ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೆ ಆ ವ್ಯಕ್ತಿಯಿಂದಾನೆ. ಸೊ ಇವತ್ತು ಎಲ್ಲೋ ಒಂದ್ ಕಡೆ ನನಗೆ ತುಂಬಾ ಖುಷಿ ಆಗ್ತದೆ. ಸೊ ಆ ವ್ಯಕ್ತಿ ಅಭಿಮಾನಕ್ಕೆ ನಾನು ಬಂದೆ. ಇವತ್ತು ಐ ಆಮ್ ಎ ಪಾರ್ಟ್ ಆಫ್ ಇಂಡಸ್ಟ್ರಿ. ಇವತ್ತು ದರ್ಶನ್ ಅವರು ಕೆಲಸ ಮಾಡೋ ಇಂಡಸ್ಟ್ರಿನಲ್ಲಿ ನಾನು ಕನಸು ಕಂಡಂತ ಇಂಡಸ್ಟ್ರಿ, ನಾನು ಕನಸು ಕಂಡಂತ ನಟನ್ ಜೊತೆ ಈ ಒಂದು ಇಂಡಸ್ಟ್ರಿ ನಾವು ಇದೀವಿ ಅನ್ನೋದಕ್ಕೆ ತುಂಬಾ ಅಭಿಮಾನ, ಪ್ರೀತಿ. ಮರಳಿ ಮನಸ್ಸಾಗಿದೆ ಸಿನಿಮಾ ಟೀಮ್ ಜೊತೆ ಮಾತನಾಡ್ತಾ ಇದ್ವಿ, ಹೀರೋ ಹಾಗೆ ಹೀರೋಯಿನ್ಸ್ ಜೊತೆ ಮಾತಾಡಿದ್ವಿ. ಸೊ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಅವ್ರು ಇದ್ದಾರೆ. ಅದ್ರ ಜೊತೆಗೆ ಈಗ ನನ್ನ ಜೊತೆ ಜಾಯ್ನ್ ಆಗಿರುವಂತಹ ಟೀಮ್ ಬಂದು ಒಬ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಆದ್ರೆ ಇನ್ನಿಬ್ರು ಬಂದ್ಬಿಟ್ಟು ಅನ್ನದಾತರು ಅಂತಾನೆ ಹೇಳ್ಬೋದು. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ ಸರ್? ಸೂಪರ್ ಸರ್, ಮೊದಲಿಗೆ ಕಂಗ್ರಾಚುಲೇಷನ್ಸ್ 3 ಜನಕ್ಕೂ ಕೂಡ. ಬಿಕಾಸ್ ಒನ್ಸ್ ಏನಾಗುತ್ತೆ, ಸಿನಿಮಾ ನೀವು ಕಷ್ಟಪಟ್ಟು ಥಿಯೇಟರ್ ತರೋವರೆಗೂ ನಿಮ್ ಕೆಲಸ ಹೊಡೆದಾಡ್ತಿರ್ತೀರ, ತುಂಬಾನೇ ಹರ್ಡಲ್ಸ್ ಇರುತ್ತೆ. ಅದು ಸಿನಿಮಾ ಹಿಂದೆ ಶ್ರಮ ಪಟ್ಟೋರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಸಿನಿಮಾ ನೋಡಿ ಹೇಗಿದೆ ಅಂತ ಮಾತ್ರ ಹೇಳ್ಬೋದು. ಬಟ್ ಇದು ನಿಮ್ಮ ಜರ್ನಿ ಇರುತ್ತಲ್ಲ, ಅದಷ್ಟು ಈಸಿ ಆಗಿರಲ್ಲ, ತುಂಬಾ ಸ್ಟ್ರಗಲ್ಸ್ ಇರುತ್ತೆ, ಎಷ್ಟು ಹರ್ಡಲ್ಸ್ ನ ದಾಟಿ ಬರ್ಬೇಕಾಗತ್ತೆ. ಸೊ ಇವತ್ತು ಬಂದಿದ್ದೀರಾ, ಸರ್ ಹೇಳ್ದಂಗಾಗ್ಲೇ ಒಂದು 800 ಜನ ಪ್ಲಸ್ ಸಿನಿಮಾಗಳನ್ನ ನೋಡಿ 99% ನಿಮ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ, ಪಾಸಿಟಿವ್ ರಿವ್ಯೂ ಸಿಕ್ಕಿದೆ ಅಂದಾಗ ವಿಶ್ ಮಾಡ್ಲೇಬೇಕು. ಸೊ ಎಷ್ಟು ಖುಷಿ ಇದೆ, ಗೆದ್ವಿ ಅನ್ನೋ ಧೈರ್ಯ ಬಂತ ಹೇಗೆ? ಎಸ್ ಮೇಡಮ್, ನೀವು 99% ಅಂದ್ರೆ, ಬಟ್ ನನ್ನ ಪ್ರಕಾರ 100%, ಬಿಕಾಸ್ ವಾಟ್ ಐ ಹರ್ಡ್ ಇಸ್ 100%. ಲೆಟ್ ಸ್ಟಾರ್ಟ್ ವಿತ್ ಎ ಪಾಸಿಟಿವ್ ನೋಟ್. ಎಸ್ ಮೇಡಮ್, ಇದು ಈ ಏನೊಂದು ಪೇಯ್ಡ್ ಪ್ರೀಮಿಯರ್ ಸೆಲೆಬ್ರಿಟಿ ಶೋಸ್ ಮಾಡ್ತಾ ಇದೀವಿ, ಫ್ರಮ್ ಪುತ್ತೂರು ಟು ಇವತ್ತು ಬ್ಯಾಂಗ್ಳೂರ್ ಮಾರ್ನಿಂಗ್ ಒಂದಾಯ್ತು, ಲಾಸ್ಟ್ ಒಂದು 15 days ಇಂದ ನಡೀತಾ ಇದೆ. ಬಟ್ ರಿಯಲಿ ಮೇಡಮ್ ಆಸಮ್ ರೆಸ್ಪಾನ್ಸ್. ಯಾಕಂದ್ರೆ ನೀವು ಹೇಳ್ದಂಗೆ ಒಂದು ತಂಡದ್ದು ಅಥವಾ ಒಬ್ಬ ನಿರ್ದೇಶಕನ ಕನಸು ಅಥವಾ ಒಂದು ಹೋಲ್ ಮೂವಿ ಪ್ರೊಡ್ಯೂಸರ್ಸ್ ಆಗ್ಬೋದು, ಯಾರೇ ಆಗ್ಬೋದು, ಒಂದು ಕನಸಿರುತ್ತೆ, ಒಂದು ಔಟ್ಪುಟ್ ಫಸ್ಟ್ ಟೈಮ್ ತೆರೆ ಮೇಲೆ ಬಂದಾಗ ಜನರ ರಿಯಾಕ್ಷನ್ಸ್ ಏನಿರುತ್ತೆ. ಯಾಕಂದ್ರೆ ಇವತ್ತು ಥಿಯೇಟರ್ಗಳಿಗೆ ಜನ ಬರ್ತಾರೆ, ಅದು ಪೇಯ್ಡ್ ಸೆಲೆಬ್ರಿಟಿ ಶೋ ಮಾಡಿದಾಗ, ಅದು ಎಕ್ಸ್ಕ್ಲೂಸಿವ್ ಸ್ವಲ್ಪ ಶೋ ಏರಿಯಾ ವೈಸ್ ಮಾಡಿದಾಗ ಹೇಗೆ ರಿಯಾಕ್ಷನ್ಸ್ ಇರೋದು. ಯಾಕಂದ್ರೆ ವಿ ವಾಂಟ್ ಟು ಗೆಟ್ ದ ಪಲ್ಸ್ ಆಫ್ ಈಚ್ ಏರಿಯಾ. ಅದಕ್ಕೆ ನಾವು ಕೋಸ್ಟಲ್ಲು, ಆಮೇಲೆ ಬ್ಯಾಂಗ್ಳೂರ್, ಡಿಫ್ರೆಂಟ್ ಲೊಕೇಶನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅದ್ಭುತವಾದ ರೆಸ್ಪಾನ್ಸ್. ಯಾಕಂದ್ರೆ ಇದೊಂದು ಸೆನ್ಸಿಟಿವ್ ಕತೆ ಇಟ್ಕೊಂಡು ನಾವು ಇದರಲ್ಲಿ ಬೇರೆ ಏನೋ ಒಂದು ವಿಷಯನ ಹೇಳಕ್ ಟ್ರೈ ಮಾಡಿದ್ದೀವಿ. ನಾನು ಹೇಳಗೆ ಇದೊಂದು ಕಂಟೆಂಟ್ ಸಿನಿಮಾ ಮೇಡಮ್, ಕಂಟೆಂಟ್ ವಿತ್ ಮ್ಯೂಸಿಕಲಿ ಹೋಗಿದ್ದೀವಿ. ಅದ್ಭುತವಾದ ಒಂದು ಎಮೋಷ್ನಲಿ ಕನೆಕ್ಟ್ ಆಗೋ ಕತೆ, ಹಾಗೆ ನಿಮಗೆ ಅದ್ಭುತವಾದ ಕನ್ನಡ ಸಾಹಿತ್ಯ ಇರುವ ಅತ್ಯುತ್ತಮ ಸಂಗೀತನ ನೀವು ಕೇಳ್ಬೋದು. ಎಷ್ಟೋ ದಿನ ಆದ್ಮೇಲೆ ನಿಮ್ಮ ಕಿವಿಯಲ್ಲಿ ಕನ್ನಡದ ಪದಗಳು, ಗುನುಗುವ ಪದಗಳು ನಿಮ್ಮ ಕಿವಿಯಲ್ಲಿ ಬೀಳ್ತೇವೆ ಅನ್ನೋ ಹೆಮ್ಮೆಯಿಂದ ಹೇಳ್ತೀನಿ. ಹಾಗೆ ಡೈಲಾಗ್ಸ್ಗಳು. ಹಾಗಾಗಿ ಅವೆಲ್ಲ ನೋಡಿದಾಗ ಜನದ ರಿಯಾಕ್ಷನ್, ಯಾಕಂದ್ರೆ ನಾನ್ ಥಿಯೇಟ್ರಲ್ಲಿ ನಮ್ಮ ಮೂವಿ ನೋಡ್ತಾ ಇರ್ಲಿಲ್ಲ, ಜನನ ಮುಖ ನೋಡ್ತಾ ಇದ್ದೆ. ಬಿ ಫ್ರಾಂಕ್, ಅವ್ರು ಯಾವ ಡೈಲಾಗ್ ಎಂಜಾಯ್ ಮಾಡ್ತಾರೆ, ಯಾವ ಎಮೋಷನ್ ಕನೆಕ್ಟ್ ಮಾಡ್ತಾರೆ, ಅವ್ರು ಬಂದು ಹೇಳೋ ರಿಯಾಕ್ಷನ್ ಬೇರೆ. ಬಟ್ ಆಸ್ ಎ ನಾನು ಅವ್ರ ಮುಖಗಳು ನೋಡ್ತಾ ಇದ್ದೆ ಥಿಯೇಟ್ರಲ್ಲಿ. ಅವರು 2.5 ಗಂಟೆ ಮೂವಿ ನೋಡಿದ್ರೆ, ನಾನು 2.5 ಗಂಟೆ ಎಲ್ಲೋ ಸೈಡಿಗೆ ನಿಂತ್ಕೊಂಡು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡ್ತಿದ್ದೆ. ಅಂದ್ರೆ ನಮಗೆ ಒಂದು ಕಾತರ ಇರುತ್ತೆ. ಬಟ್ ಅದೆಲ್ಲ ನಾವ್ ಏನ್ ಅನ್ಕೊಂಡಿರ್ತೀವಿ, ಬಿಕಾಸ್ ಒಂದು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ ಅನ್ನೋ ಒಂದು ಪ್ಲಾನಿಂಗ್ ಮಾಡಿರ್ತೀವಿ. ಆ ಭಗವಂತ ಆಯುರ್ದಯೆಯಿಂದ, ಗಣೇಶನ ದಯೆಯಿಂದ, ಬೆನಕದ ದಯೆಯಿಂದ ಅದೆಲ್ಲ ಆಗಿದೆ. ಅದಕ್ಕೆ ಒಂದು ಕಾನ್ಫಿಡೆನ್ಸ್, ಅದಕ್ಕೊಂದು ಖುಷಿ ಇದೆ. 12ನೇ ತಾರೀಕು ಮೇಲೆ ಇನ್ನು ಕರ್ನಾಟಕಾದ್ಯಂತ ರಿಲೀಸ್ ಆದ್ಮೇಲೆ ಅವರೆಲ್ಲ ರಿಯಾಕ್ಷನ್ ಬಂದ್ಮೇಲೆ ಈ ಖುಷಿ 100 ಪಟ್ಟು ಆಗತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇವತ್ತು ಈ ಇಂಟರ್ವ್ಯೂ. ವೆರಿ ನೈಸ್. ನವೀನ್ ಸರ್, ಸಿನಿಮಾ ಪ್ಯಾಷನ್ ನಿಮ್ಗೆ? ಬಿಕಾಸ್ ನಿಮ್ಮ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಸಿನಿಮಾ ಅಲ್ಲ. ಸೊ ಅವಾಗ ನೀವು IT ಬ್ಯಾಕ್ ಗ್ರೌಂಡ್ಸ್ ಅಂತ ಕೇಳ್ಪಟ್ಟೆ. ಸೊ ಹಂಗಿರ್ಬೇಕಾದ್ರೆ ಸಿನಿಮಾ ಬಗ್ಗೆ ಒಂದು ಒಲವು ಇರ್ಬೇಕು, ಒಂದು ಪ್ಯಾಷನ್ ಇರ್ಬೇಕು. ಹಂಗಿದಾಗ್ಲೇನೆ ನಾವು ಮಾಡೋ ಕೆಲ್ಸನೂ ಬಿಟ್ಟು ಅದೊಂದು ಕಡೆ ನಮ್ಮ ಮನ್ಸು ಎಳಿತಾ ಇರತ್ತೆ, ಅಲ್ಲೂ ಏನಾದ್ರು ಮಾಡು, ಅಲ್ಲೂ ಏನಾದ್ರು ಅಚೀವ್ ಮಾಡು, ಅಲ್ಲಿ ನೀನ್ ಕೆಲಸ ಮಾಡು ಅಂತ. ಸೊ ಈಗ ನೀವು ಸಿನಿಮಾ ಮಾಡೋದಕ್ಕೆ ಮುಂದೆ ಬಂದಿದ್ದೀರಿ. ಸೊ ಹೇಗ್ ಅನ್ನಿಸ್ತಾ ಇದೆ? ಎಷ್ಟು ಖುಷಿ ಇದೆ? ಎಸ್, ನೀವೇನ್ ಸರ್ IT ಅಲ್ಲಿ ಏನ್ ಮಾಡ್ತೀರಿ? ಮೇಡಮ್, ನಾನು BE M.Tech ಗ್ರಾಜುಯೇಟ್, ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಮೆಕ್ಯಾನಿಕಲ್ ಇಂಜಿನಿಯರ್, ಓಕೆ. ಸೊ ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಬಂದು ಸೇರ್ತಾ ಇದೀವಿ ಅಷ್ಟೇ, ಇದೇ ಪಯಣ. ಓಕೆ. ಎಸ್. ಸೊ ಹಂಗಾಗಿ ಖುಷಿ ಇದೆ. ಸುಮ್ನೆ ಅಂತೂ ಬಂದಿಲ್ಲ, ಏನೋ ದೊಡ್ಡ ಶಕ್ತಿ, ಇನ್ಸ್ಪಿರೇಷನ್ ಇದ್ದಾಗಲೇ ನಾವು ಯಾವುದೇ ಒಂದು ಹೊಸ ಫೀಲ್ಡ್ ಬರ್ಬೇಕು ಅಂತ ಹೇಳಿ. ಬಟ್ ಖುಷಿ ಇದೆ ಈ ಫೀಲ್ಡ್ಗೆ. ನಾವೇನ್ ಕನಸು ಏನು ನಾವು ಪಟ್ಟಿದ್ವಿ, ಆ ಕನಸು ಇವತ್ತು ನೆರವೇರಿದೆ. ಆಮೇಲೆ ನಮ್ದು ನಮ್ ಗುಣಗಳೆಲ್ಲ ಹೆಂಗೆ ಅಂದ್ರೆ, ನಾವ್ ಏನಾದ್ರು ಒಂದು ಮುಟ್ಟಿದ್ರೆ ಅದನ್ನ ಮುಗ್ಸೋ ತನಕ ಬಿಡಲ್ಲ. ಬೈ ಹುಕ್ ಆರ್ ಕುಕ್ ನಾವು ಮುಟ್ಟಿದ್ರೆ ಅದನ್ನ ನಿಲ್ಸಲ್ಲ. ಅದು ಒಂದು ಏನೋ ಒಂದು ಆಗ್ಬೇಕು ಅದಕ್ಕೆ. ಬಟ್ ಒಳ್ಳೆ ಮನ್ಸಿಂದ, ಇನ್ನೊಬ್ರು ತುಳಿದಂತೂ ಮೇಲೆ ಬರಲ್ಲ. ಸೊ ಬೆಳೆದೇ ಬರೋದು ನಾವ್ ಆಕ್ಚುಲಿ. ಸೊ ಹಂಗಾಗಿ ಆ ಒಂದು ಏನೋ ಕನ್ಸು ಇಟ್ಕೊಂಡು ನಾವು ಬಂದು ಇವತ್ತು ಅದು ಆಗಿದೆ. ಜನ ಖುಷಿ ಪಟ್ಟಿದ್ದಾರೆ. ಈಗೇನು ನಾಳೆ ಶೋ ಸೇರಿದ್ರೆ 1,000 ಜನ ಈ ಸಿನಿಮಾ ನೋಡಿದಾರೆ. ಇದು ಮೋಸ್ಟ್ ಪ್ರಾಬಬ್ಲಿ ಒಂದು ಫಸ್ಟ್ ಟೈಮ್ ಸಿನಿಮಾ ಮಾಡಿರೋರಿಗೆ ದಿಸ್ ಬಿಗ್ಗೆಸ್ಟ್
ಪೇಡ್ ಪ್ರೀಮಿಯರ್ ಶೋ ಅನ್ನೋದು ನಾನು 100% ನಾನು ಹೇಳ್ತೀನಿ. ಸೊ ಅದು ಏನೋ ಒಂದು ಎಕ್ಸ್ಪೆರಿಮೆಂಟ್ ನಾವು ಮಾಡಕ್ ಬಂದ್ವಿ ಮೇಡಮ್, ಅಷ್ಟೇ. ನಮ್ಗೆ ಏನೂ ಗೊತ್ತಿರ್ಲಿಲ್ಲ. ಸೊ ಬಟ್ ಏನೋ ಕಲಿತಾ ಬಂದ್ವಿ, ಒಂದು ಹೊಸ ಅನುಭವಗಳು, ಹೊಸ ಕವಲುಗಳು ಅಂತ ಹೇಳ್ತಾರೆ, ಎಲ್ಲವೂ ಕೂಡ ನಮಗೆ. ಆಮೇಲೆ ಇನ್ನೊಂದು ತುಂಬಾ ಜನ ಇದಕ್ಕೆ ಹಿಂದೆ ಇದ್ದಾರೆ. ನಾವೇನ್ ಫ್ರಂಟ್ ಅಲ್ಲಿ ಪ್ರೊಡ್ಯೂಸರ್ಸ್ ಆಗಿದೆ ಬಿಟ್ರೆ ಇದರಿಂದ ತುಂಬಾ ಜನ ಇದಾರೆ. ಆಕ್ಚುಲಿ ತುಂಬಾ ಜನ ಹರಿಸಿ ಹಾರೈಸಿದ್ದಾರೆ. ಸೊ ಮೋಸ್ಟ್ಲಿ ಆ ಹರಿಸಿ ಹಾರೈಸೋದಕ್ಕೆ ನಾವು ಇವತ್ತು ಇಲ್ಲಿ ತನಕ ಬಂದ್ವಿ. ಇಟ್ಸ್ ನಾಟ್ ಈಸಿ ಜಾಬ್, ಈಸಿ ಜರ್ನಿ ಆಕ್ಚುಲಿ. ಓಕೆ, ಸೊ ಯಾವ್ದೋ ಒಂದು ಶಕ್ತಿ ಸರ್. ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಬಂಗಾರದ ಮನುಷ್ಯ ಇಟ್ಟಾದಾಗ ಹೆಂಗೆ ನಿಮ್ಮಿಂದ ಇಟ್ಟಾಯ್ತು ಅಂತ ಕೇಳಿದಾಗ, ಇಲ್ಲ ಯಾರೋ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದ, ಮೋಸ್ಟ್ಲಿ ಅವನು ಅದೃಷ್ಟದಿಂದ ಸಿನಿಮಾ ಇಟ್ಟಾಯ್ತು ಅಂತ. ಸೊ ನಾವು ಸೇಮ್ ಅದನ್ನೇ ಹೇಳ್ತೀವಿ. ಯಾಕಂದ್ರೆ ಇವತ್ತು ನಾವೇನು ಸ್ಟಾರ್ಟಿಂಗ್ ಮಾಡಿದ್ವಿ ಜರ್ನಿ, ನಮಗೂ ಪೂರ್ಣ ಪ್ರಮಾಣದಲ್ಲಿ ಇದೇ ತರ ಸಿನಿಮಾ ನಾವು ಬರುತ್ತೆ, ಇದೇ ತರ ಜನಗಳು ಸ್ವೀಕಾರ ಮಾಡ್ತೇವೆ ಅನ್ನೋದು ನಮಗೆ ಇರ್ಲಿಲ್ಲ. ಸೊ ಏನೋ ಒಂದ್ ರೀತಿ ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಬಂದ್ವಿ. ಹೇಳಿ ತುಂಬಾ ಜನ ಬ್ಲೆಸ್ ಮಾಡ್ತಾ, ಯಾಕಂದ್ರೆ ಇದು 3.5 ವರ್ಷದ ಜರ್ನಿ. ಇದು ಇದೇ ನಾಟ್ 6 months ಅಲ್ಲಿ ಮಾಡಿರೋ ಸಿನಿಮಾ ಅಲ್ಲ. ಆಕ್ಚುಲಿ 3.5 ವರ್ಷದ ಎಷ್ಟು ಜನ ಇದ್ರಲ್ಲಿ ಬಂದು ಹೋಗಿ ಹರಿಸಿ ಹಾರೈಸಿ, ನಿಮ್ಗೆ ಗೊತ್ತು, ನಾನು ನೆಗೆಟಿವ್ ಮಾತಾಡಕ್ ಹೋಗಲ್ಲ. ಸೊ ಎಲ್ಲಾ ಅದ್ ಹೇಳ್ತಾ ಅವ್ರ ಆಶೀರ್ವಾದದಿಂದಾನೆ ನಾವಿವತ್ತು ಇಲ್ಲಿಗೆ ಬಂದಿದೀವಿ. ಸೊ ಖುಷಿ ಇದೆ ಮೇಡಮ್. ಎಲ್ಲಾನು ನೀವು ಪಾಸಿಟಿವ್ ಆಗಿ ತಗೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ಸರ್, ಇವಾಗ ಏನಾಗುತ್ತೆ, ಸಿನಿಮಾ ಅಂತ ಬಂದಾಗ ತುಂಬಾ ಜನ ಇವಾಗ ಸಿನಿಮಾ ಸಹವಾಸ ಬೇಡಪ್ಪ ಅಂತ ಹಿಂದೆ ಸರ್ದವ್ರು ಇದಾರೆ. ತುಂಬಾ ಎಕ್ಸಾಂಪಲ್ಸ್ ಇದೆ. ಯಾಕಂದ್ರೆ ಎಷ್ಟೋ ಸಿನಿಮಾ ಬಂದು ಹೋಗೋದು ಗೊತ್ತೇ ಇರಲ್ಲ, ನಿಮಗೆ ಗೊತ್ತಿರಲ್ಲ ಸಿನಿಮಾಗಳು. ಇಂಥದೊಂದ್ ಸಿನಿಮಾ ಬಂತ, ಈ ಹೆಸರದೊಂದ್ ಸಿನಿಮಾ ಇತ್ತ ಅಂತ ಹೇಳ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ಸಿನಿಮಾ ಮಾಡೋಣ ಅಂತ ಬಂದಾಗ ಹೇಗ್ ಅನ್ನಿಸ್ತಾ ಇತ್ತು ನಿಮ್ಗೆ? ಕನ್ಫ್ಯೂಷನ್ ಇತ್ತಾ, ಇಲ್ಲ ಒಂದ್ ಟ್ರೈ ಮಾಡೇ ಬಿಡೋಣ ಅನ್ನೋ ತರ ಬಂತ? ಹೆಂಗ್ ಒಪ್ಕೊಂಡ್ರಿ ನೀವು ಮಾಡ್ಬೇಕು ಅಂತ? ಹೇಗ್ ಡಿಸೈಡ್ ಮಾಡಿದ್ರಿ? ಇಲ್ಲ, ಸಹವಾಸ ಬೇಡ ಅಂತ ಹೇಳಿದ್ರಲ್ಲ, ಆ ಸಹವಾಸ ಬೇಕು ಅಂತಾನೆ ನಾವು ಬಂದ್ವಿ. ನಾವು ಬೆಳಿಬೇಕಾದ್ರೆ ಸಿನಿಮಾ ನೋಡೇ ಬೆಳ್ಕೊಂಡ್ ಬಂದವರು. ಟಿವಿ ಮಾಧ್ಯಮ ಆಮೇಲೆ ಮೊಬೈಲ್ ಎಲ್ಲ ಆಮೇಲೆ ಬಂದಿದ್ದು. ಸೊ ಸಿನಿಮಾ ಹುಚ್ಚು ಮೊದ್ಲಿಂದಾನು ಇತ್ತು. ಅದು ಇಲ್ಲಿಗೆ ತಂದಿದೆ. ಈಗ ನಮ್ಮ ಕಲೆನೇ ನಮ್ಮನ್ನೆಲ್ಲ ಒಟ್ಟಿಗೆ ಮಾಡಿದೆ. ನಾವ್ ಬೇರೆ ಬೇರೆ ಕಡೆಯಿಂದ ಬಂದವರು, ಆಕ್ಚುಲಿ ಕರ್ನಾಟಕದ ಬೇರೆ ಬೇರೆ ಪ್ರದೇಶದಿಂದ ನಾವು ಬಂದವರು. ಬಟ್ ನಮ್ಮ ಕಲೆ ಒಂದ್ ಕಡೆ ಒಟ್ಟಾಗಿದೆ. ಓಕೆ ಸರ್, ನಿಮ್ ಟೀಮ್ ಹೇಳ್ದಂಗೆ ಇದು ತುಂಬಾ ಫ್ರೆಶ್ ಅಂತ ಅನ್ಸುತ್ತೆ, ಒಂದ್ ರಿಫ್ರೆಶಿಂಗ್ ಖಂಡಿತವಾಗ್ಲೂ ಇರುತ್ತೆ ಅಂತ. ಅವ್ರು ಹೇಳುವಾಗ ಅವ್ರೊಂದು ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ಖುಷಿ ಕೊಡುತ್ತೆ. ಓ ನಿಜ, ಹಂಗಿದ್ರೆ ಸಿನಿಮಾ ಮಟ್ಟಕ್ಕೆ ಮಾಡಿರ್ತಾರೆ ಅಂತ. ನಿಮ್ಗೆ ಹೆಂಗ್ ಬಂತು ಈ ಕಥೆ? ಹೇಗ್ ಹೊಳಿತು? ಇಲ್ಲ ಈ ತರದೊಂದು ಕಥೆನ ಈ ಜನರೇಷನ್ ಅಲ್ಲೂ ಕೂಡ, ಈ ತರ ಲವ್ ಸ್ಟೋರಿ ನೀವು ಕೊಡ್ತಾ ಇರುವಂತ ಫ್ರೆಶ್ ಕಂಟೆಂಟ್ ಏನಿದೆ, ಇದು ನಿಜವಾಗ್ಲೂ ಈ ಜನರೇಷನ್ಗೂ ಮುಟ್ಟುತ್ತೆ, ಇಷ್ಟ ಆಗತ್ತೆ, ರಿಸೀವ್ ಮಾಡ್ತಾರೆ ಅಂತ ಹೇಗ್ ಅನಿಸ್ತು ನಿಮ್ಗೆ? ಬಿಕಾಸ್ ನೀವು ಆ ತರದೊಂದು ಕ್ಯಾಲ್ಕುಲೇಷನ್ ನೀವು ಮಾಡಿದ್ರೇನೆ ಆಚೆ ಬರಕ್ ಸಾಧ್ಯ. ಖಂಡಿತ ಮೇಡಮ್ ಏನು ಅಂದ್ರೆ, ನಾನು ಯಾವಾಗ್ಲೂ ಹೇಳೋದು, ಫಸ್ಟ್ ನಾನೊಬ್ಬ ಆಡಿಯನ್ಸ್, ಡೈರೆಕ್ಷನ್ ಅವೆಲ್ಲ ನೆಕ್ಸ್ಟ್. ಯಾಕಂದ್ರೆ ನಾವು ವರ್ಷಾನ್ಗಟ್ಲೆ ಮೂವಿ ನೋಡಿದೀವಿ. ರಾಜ್ಕುಮಾರ್ ಸರ್ ಮೂವಿಯಿಂದ ಹಿಡಿದು, ಅಣ್ಣವ್ರ ಮೂವಿಯಿಂದ ಹಿಡಿದು ಇತ್ತೀಚಿನ ಬರೋ ಎಲ್ಲ ಮೂವಿನೂ ನೋಡ್ತೀವಿ ನಾವು. ಕನ್ನಡ ಅಂತಲ್ಲ, ಬೇರೆ ಭಾಷೆ ಮೂವಿಗಳು ನೋಡ್ತೀವಿ. ಆಮೇಲೆ ಕೆಲವು ಕಂಟೆಂಟ್ ಇರುತ್ತೆ, ಕೆಲವು ಎಂಟರ್ಟೈನ್ಮೆಂಟ್ ಇರುತ್ತೆ. ಅದೇ 2 ತರ, ಒಂದು ಕಾಡುವ ಸಿನಿಮಾ, ಇನ್ನೊಂದು ಅಲ್ಲೇ ನೋಡಿ ಅಲ್ಲೇ ಮುಗಿಸಿ ಚಪ್ಪಾಳೆ ವಿಷಯ ಹೊಡೆದು ಬರೋ ಸಿನಿಮಾ. ಬಟ್ ನನಗೆ ಯಾವಾಗಲೂ ಅನಿಸ್ತಾ ಇದ್ದಿದ್ದು ಏನು ಅಂದ್ರೆ, ನಮ್ಮ ಆಸ್ ಎ ನಿರ್ದೇಶಕನಾಗಿ ಬರ್ಬೇಕಾದ್ರೆ ನನ್ನನ್ನು, ಅಂದ್ರೆ ನಾನು ಒಂದು ನಿರ್ದೇಶಕನಾಗಿ ಪ್ರೂವ್ ಆಗ್ಬೇಕಂದ್ರೆ ನಮ್ಮಲ್ಲಿರೋ ಶಕ್ತಿನ ತೋರಿಸ್ಬೇಕು. ಅಂದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಮೂವಿಯಿಂದನೇ ಬರಬೇಕು, ಹೊಸ ತರ ಕತೆ ತಗೊಂಡೇ ಬರಬೇಕು. ಯಾಕಂದ್ರೆ ಇದು 100, ಇದು 101ನೇದು ಅಂದ್ರೆ ನಾವು ಬರೋ ಅವಶ್ಯಕತೆ ಇಲ್ಲ. ಆಮೇಲೆ ನವೀನ್ ಅವ್ರು ಹೇಳ್ದಂಗೆ ನಾವೆಲ್ಲ ITL ಇರೋರು. ಆದ್ರೆ ನಮ್ಮನ್ನ ಇಲ್ಲಿ ಯಾರು ಸಿನಿಮಾದವರು, ನೀನ್ ಬಾ ನಾಗರಾಜ್, ನೀನ್ ಬರ್ದೇ ಇದೆ ಇಲ್ಲಿ ಮೂವಿ ಇಂಡಸ್ಟ್ರಿಯಲ್ಲಿ, ಯಾರು ಡೈರೆಕ್ಟರ್ ಇಲ್ಲ, ನೀನ್ ಬಾ ಅಂತ ಯಾರು ಕರ್ದಿಲ್ಲ. ಬಿಕಾಸ್ ನಾವು ಬಂದ್ವಿ ಅಂದ್ರೆ ಪ್ಯೂರ್ ಪ್ಯಾಷನ್. ಆ ಪ್ಯೂರ್ ಪ್ಯಾಷನ್ ಇಟ್ಕೊಂಡ್ ಬರ್ಬೇಕಂದ್ರೆ ನಾನೊಬ್ಬ ಆಡಿಯನ್ಸ್ ಆದಾಗ ನನಗೆ ಈ ತರ ಕಥೆನ ನಾನು ಮಾಡಿದ್ರೆ ಅಟ್ಲೀಸ್ಟ್ ಒಂದು ಕೆಟಗರಿ ಜನ, ಬಿಕಾಸ್ ನನಗೆ ಒಂದು ಜವಾಬ್ದಾರಿ ಜಾಸ್ತಿ ಆಗಿದೆ ಅಂದ್ರೆ, ಈ ಕೋವಿಡ್ ಬಂದ್ಮೇಲೆ ಮೇಡಮ್ OTTಗಳೆಲ್ಲ ಜಾಸ್ತಿ ಆದ್ವು. ಅವಾಗ ಎಲ್ಲಾ ತರದ ಮೂವಿನೂ ಎಲ್ಲಾ ಜನ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಾಯ್ತು, ಚಲನಚಿತ್ರ ಮಂದಿರದಲ್ಲೂ ದ ಪೀಪಲ್ ಎಕ್ಸ್ಪೆಕ್ಟೇಷನ್ ಗಾಟ್ ತುಂಬಾ ಜಾಸ್ತಿ ಆಗೋಯ್ತು, ತುಂಬಾ ಹೈ ಆಗೋಯ್ತು. ಯಾಕಂದ್ರೆ ಇವತ್ತು ಥಿಯೇಟರ್ಗೆ ಹೋಗ್ತಾರೆ ಅಂದ್ರೆ, ಇವತ್ತು ಒಂದು ಕಾಂತಾರನೋ, ಒಂದು ಸೂಫ್ರಮ್ ಸೋನ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮೂವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಥಿಯೇಟರ್ಗೆ ಹೋಗ್ತಾರೆ ಅಂದಾಗ, ಒಬ್ಬ ನಿರ್ದೇಶಕನ ಜವಾಬ್ದಾರಿನೂ ಅಷ್ಟೇ ಇರುತ್ತೆ. ಅವರು ಥಿಯೇಟರ್ಗೆ ಬಂದಾಗ ಆ ಎಕ್ಸ್ಪೆಕ್ಟೇಷನ್ ಫಸ್ಟ್ ಲೆವೆಲ್ ನಾನು ಮೀಟ್ ಆಗ್ಬೇಕು. ಆಮೇಲೆ ಅವ್ರಿಗೆ ನಾನು ಕನೆಕ್ಟ್ ಆಗ್ಬೇಕು. ಆಯ್ತಾ, ನವೀನ್ ಹೇಳ್ದಂಗೆ ಅವ್ರಿಗೆ ಹೇಳಿದ್ರೆ, ನೀನ್ ಏನಾರು ಮಾಡಿಸ್ನ ಜೋಬ ದುಡ್ಡು ಇಟ್ಕೊಂಡ್ ಮನೇಲಿ ಯಾಕೆ ಇಂಡಸ್ಟ್ರಿ ಅಲ್ಲ, ತುಂಬಾ ಹಿತೈಷಿಗಳು ಅವ್ರಿಗೆ ಕರೆದಿ ಸೈಡಿಗೆ ಕರೆದು, ನೀನ್ ಯಾಕೆ ನಿರ್ಮಾಪಕನಾಗಕ್ ಹೋಗಿದ್ಯಾ ನವೀನ್, ನಿನಗ್ ಬೇಡ ಅಂತ. ಬಟ್ ನಾನು ಈ ಮೂವಿ ಮುಖಾಂತರ, ಇದು ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ, ನಮ್ಮ ಸ್ನೇಹಿತರೆಲ್ಲ ಬೆನಕ ತಂಡದಲ್ಲಿ ಎಸ್ಪೆಷಲ್ ನವೀನ್ ನಮಗೆ ಎಲ್ಲರೂ ನಂಬಿಕೆ ಇಟ್ರು. ಅಂದ್ರೆ ನಾನೊಂದು ಕತೆ ಮಾಡಿ ಏನೋ ತರಬೇಕು ಅಂದಾಗ ನಂಬಿಕೆ ಮೇಡಮ್, ಒಂದು ಸ್ನೇಹ, ಒಂದು ಪ್ರೀತಿ, ಪ್ರತಿಯೊಂದಲ್ಲೂ ಫಸ್ಟ್ ನಂಬಿಕೆ ಇರಬೇಕು. ಅವರೆಲ್ಲ ಇಟ್ಟಿದ್ದ ನನ್ನ ಮೇಲೆ ನಂಬಿಕೆ. ಬಟ್ ಇವತ್ತು ನಾನು ಕೊಟ್ಟಿರೋ ರಿಸಲ್ಟ್ ಅವರು ನಂಬಿಕೆಗೆ ಅಟ್ಲೀಸ್ಟ್ ಅರ್ಹನಾಗಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಯಾಕಂದ್ರೆ ಆ ಅರ್ಹತೆ ಅವ್ರ ನಂಬಿಕೆ ಇಟ್ಟು ಔಟ್ಪುಟ್ ನೋಡಿರಲ್ಲ. ಏನೋ ಒಂದು ಲೈನ್ ಕತೆ ಇರುತ್ತೆ, ಅದು ಬಿಲ್ಡ್ ಮಾಡಿ ನಿಮಗೆ ಗೊತ್ತು, ಆ ಪ್ರೋಸೆಸ್ ದೊಡ್ಡದಿರುತ್ತೆ. ಬಟ್ ಆ ರಿಸಲ್ಟ್ ಬಂದಾಗನೇ ಅವರಿಗೆ ಅದು ಏನು ಅಂತ ಇರುತ್ತೆ ಇವ್ರೆ. ಹಾಗಾಗಿ ಆ ನಂಬಿಕೆನ ಉಳಿಸೋಕೆ ನಾನು ಹೋರಾಡದೆ ಹೊರತು, ಅಂದ್ರೆ ನನ್ನ ತಂಡ, ಅದಕ್ಕೆ ಹೇಳದ್ನಲ್ಲ, ಇಟ್ಸ್ ಎ ಟೀಮ್ ವರ್ಕ್.
ನವೀನ್, ಆಶಿತ್, ವಿಜಯ್, ಸಂಜಯ್ ಉಮ್ರಾಣಿ, ಹರೀಶ್, ತೆಲಗಿ ಮಲ್ಲಿಕಾರ್ಜುನಪ್ಪ, ಹೀಗೆ ವೇರಿಯಸ್ ಪೀಪಲ್ ಏನೋ ಸಪೋರ್ಟೆಡ್ ಮೀ ಆಸ್ ಅ ನಿರ್ದೇಶಕನಾಗಿ. ನನ್ನ ತಂಡ ಬೆನಕ ತಂಡ 10 ವರ್ಷ ಜರ್ನಿಯಲ್ಲಿ ಇವರೆಲ್ಲ ನನ್ನೊಟ್ಟಿಗೆ ಬಂದಿರೋದ್ರಿಂದಾನೆ ಇವತ್ತು ಈ ಒಂದು ಅದ್ಭುತ ಮೂವಿ ಮಾಡಿದೀವಿ. ಬಟ್ ನಾವ್ ಇಲ್ಲಿ ಬಂದು ಇವ್ರು ಆಶಿತ್ ಅವ್ರು ಹೇಳಿದ್ರು ಡಿಸೈಡ್ ಮಾಡೇ ಬಂದಿರೋದು ಅಂತ. ಯಾಕಂದ್ರೆ ನಮ್ ಗೋಲ್ ಬೇರೆ ಇದೆ ಮೇಡಮ್. ಇಟ್ ಇಸ್ ಜಸ್ಟ್ ಎ ಬಿಗಿನಿಂಗ್. ವಿ ಆರ್ ಸ್ಟಾರ್ಟಿಂಗ್ ವಿತ್ ಗಾಡ್ ಬ್ಲೆಸ್ಸಿಂಗ್. ಏನಂದ್ರೆ ಇದೊಂದು ನಾಂದಿ ಹಾಡಿದೀವಿ ಅಷ್ಟೇ. ಈ ಸಪೋರ್ಟ್ ಇಲ್ದ ಇಟ್ಸ್ ಎ ಮ್ಯಾಜಿಕ್ ಮೇಡಮ್ ಅಷ್ಟೇ. ಇವತ್ತು ಏನಾಗಿದೆ 3 ವರ್ಷ ಜರ್ನಿಯಲ್ಲಿ, ಎಷ್ಟೋ ಜನ ಮೇಡಮ್, ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ, ಈ ಮೂವಿ ಬರಲ್ಲ, ಮುಗೀತಷ್ಟೇ, ಮರಳಿ ಮನಸ್ಸಾಗಿದೆ, ಸ್ಟಾರ್ಟ್ ಮಾಡ್ಯಾರೆ ಅಷ್ಟೇ, ಇವ್ರು ಏನೋ ITL ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಎಷ್ಟೋ ಜನ, ಕೆಲವರು ಥಿಯೇಟ್ರಿಗೆ ಪೇಡ್ ಪ್ರೀಮಿಯರ್ ಶೋಗೂ ಬಂದು ನೋಡಿದವರು ಏನ್ ಮಾಡಿರ್ಬೋದು ಅಂತ ನೋಡಕ್ ಬಂದ್ರು. ದೇವ್ರದಿಂದ ಅವ್ರಿಗೆ ಆನ್ಸರ್ ಸಿಕ್ ಹೋಗಿದ್ದಾರೆ ಅಂತ ಭಾವಿಸ್ತೀನಿ. ಒಂದು ಹೆಮ್ಮೆ ಇದೆ. ನಾನು ಬೇರೆ ಯಾವ ಅರ್ಥದಲ್ಲಿ ಹೇಳ್ತೀನಿ, ಒಂದು ಹೆಮ್ಮೆ ಇದೆ. ಅಟ್ಲೀಸ್ಟ್ ಅವ್ರೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನ್ ಮಾಡಿರ್ಬೋದು ಅಂದಾಗ ಅವ್ರಿಗೆ ಮೀಟ್ ಆಗಿದೀವಿ ಅಂದ್ರೆ, ಅವ್ರ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿ ಅವರೇ ಬಂದು ನನಗೆ ಹೇಳಿದ್ರು ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿದೀವಿ ಅಂದ್ರೆ ಆಸ್ ಅ ತಂಡ ಅಂತ. ಅದೇ ನಮಗೆ ಒಂದು ಖುಷಿ ಮೇಡಮ್. ಬಟ್ ಓವರ್ ಆಲ್ ಒಬ್ಬ ನಿರ್ಮಾಪಕರಿಗೆ ಇನ್ನೊಂದು ಖುಷಿ ಅದು ಕೊಡ್ಲೇಬೇಕಾಗಿದೆ ನಿರ್ದೇಶಕನಾಗಿ. ಅದು ಥಿಯೇಟ್ರಲ್ಲಿ 12ನೇ ತಾರೀಕಿಂದ ಬಂದ ಮೇಲೆ ಕರ್ನಾಟಕಾದ್ಯಂತ ಜನ ನೋಡಿದ್ಮೇಲೆ ಅವ್ರ ಜೋಬೆಲ್ಲ ತುಂಬಿಸಿದ್ಮೇಲೆ ಅವಾಗ ನನಗೆ ನಿಜವಾದ ಖುಷಿ ಆಗತ್ತೆ. ಇವ್ರು ಹೇಳೋದು ನಿರ್ದೇಶಕನಾಗಿ ಗೆದ್ದಿದ್ದಾನೆ, ಎಸ್ ಅದು ಒಂದು ಸೈಡ್ ಮೇಡಮ್. ಬಟ್ ನನಗೆ ನಮ್ಮ ನಿರ್ಮಾಪಕರು ಗೆಲ್ಬೇಕು. ಅವರ ಹಾಕಿದ ಶ್ರಮ, ಅವ್ರು ಬರೀ ನಿರ್ಮಾಪಕರು ಬರೀ ದುಡ್ಡು ಹಾಕಿಲ್ಲ ಮೇಡಮ್, ಎಲ್ಲ ಆಲ್ ರೌಂಡ್ ಕೆಲಸ ಮಾಡಿದ್ದಾರೆ. ಲೊಕೇಶನ್ ಇರ್ಬೋದು, ಕೋ ಡೈರೆಕ್ಷನ್ ಇರ್ಬೋದು, ಎಲ್ಲ ಈ ಕೆಲಸ ನಾನು ಮಾಡಲ್ಲ, ನಂದಲ್ಲ, ಕೈ ಕೊಟ್ಕೊಂಡು ಕೂತಿರೋ ತರ ಅಲ್ಲ ಮೇಡಮ್. ಇಟ್ಸ್ ಟೀಮ್ ವರ್ಕ್. ಪ್ಯೂರ್ಲಿ ದೇ ಸ್ಟುಡ್ ವಿತ್ ಮೀ. ನನ್ನೊಟ್ಟಿಗೆ ಅವ್ರು ಹೇಗೆ ಅಂದ್ರೆ ಹಗಲು ರಾತ್ರಿ ಎಲ್ಲ ಬಿಟ್ಟು ನಿಂತು ಈ ಮೂವಿ ಮಾಡಿದೀವಿ ಅಂದ್ರೆ ಅದಕ್ಕೆ ಉತ್ಪ್ರೇಕ್ಷೆ ಅಲ್ಲ, ಅದು ಮನದಾಳದ ಮಾತು, ಹೆಮ್ಮೆಯಿಂದ ಹೇಳ್ಬೇಕು. ವೆರಿ ನೈಸ್. ಸೊ ಇದು ಹೆಂಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ ಮಾತುಗಳು ಕೇಳ್ತಿದ್ರೆ ಅಂದವರು ಆಡದವರಿಗೆಲ್ಲ ನಾನ್ ಮಾತಾಡಲ್ಲ, ನನ್ ಸಿನಿಮಾ ಮಾತಾಡುತ್ತೆ ಅಂತ. ಕೆಲಸ ಮಾತಾಡ್ಬೇಕು, ಯಾಕಂದ್ರೆ ಮಾತಾಡಿದ್ರೆ ಹೋಯ್ತಂತೆ. ಏನಿಲ್ಲ ಮೇಡಮ್, ಕೆಲಸದಲ್ಲಿ ಇಷ್ಟ ಆದ್ರೆ ಅವ್ರು ಇಷ್ಟ ಅಂತ, ಇಷ್ಟ ಆಗಿದೆ ಇಲ್ಲ ಮತ್ತೆ ತಿದ್ಕೊಳ್ಳೋಣ ಮೇಡಮ್. ನೀವ್ ಹೇಳ್ದಂಗೆ ಇದು ಲಾಂಗ್ ಜರ್ನಿ. ಪ್ರತಿದಿನ ಹೊಸ ಕಲಿಯೋದಿರುತ್ತೆ, ಕಲಿಯೋಣ, ತಪ್ಪಾಗಿದ್ರೆ ಸರಿ ಮಾಡ್ಕೊಳ್ಳೋಣ, ಮತ್ತೆ ಇನ್ನೊಂದ್ರಲ್ಲಿ ಸರಿ ಮಾಡ್ಕೊಳ್ಳೋಣ ಅಲ್ವಾ ಮೇಡಮ್. ಕರೆಕ್ಟ್. ಅದೇ ಇದು ನಾಂದಿ ಅಂದೆ ನಾನು. ಯಾಕಂದ್ರೆ ನಮ್ ಗೋಲ್ ಮುಂದೆ ಏನೋ ಇದೆ, ಇದು ಜಸ್ಟ್ ಬಿಗಿನಿಂಗ್. ಯಾಕಂದ್ರೆ ನಾವು ಡಿಸೈಡ್ ಮಾಡೇ ಬಂದಿರೋದು ಈ ಬರ್ಬೇಕು ಅಂತ. ಸೊ ಮಾಡ್ತೀವಿ ಮೇಡಮ್, ಖಂಡಿತ. ಆಕ್ಚುಲಿ ಇನ್ನೊಂದು ನಾವೆಲ್ಲ ಬರ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ನಮ್ಗೆ ತುಂಬಾ ಕ್ಲಾರಿಟಿ ಇತ್ತು, ನಮಗೆ ಕನ್ಫ್ಯೂಷನ್ ಇರ್ಲಿಲ್ಲ, ಕಣ್ಣಲ್ಲಿ ಕಿಚ್ಚಿತ್ತು. ಓಕೆ, ಬಿಳಿ ಆನೆನ ಹೊಡಿಬೇಕಂತ ನಾವು ಬಂದಿದ್ದು, ಆದ್ರೆ ಎಲ್ಲೂ ಹೇಳಲಿಲ್ಲ ನಾವು ಅಷ್ಟೇ. ಈ ದಿನಕ್ಕೆ ನಾವು ಕಾಯ್ತಾ ಇದ್ವಿ, ಸೌಮ್ಯವಾಗಿದ್ವಿ, ಅದೇ ಸೌಮ್ಯವಾಗಿ ಬಂದಿದ್ದೀವಿ ಈಗ. ಸೊ ಏನೇ ನಾವು ಈ ಜರ್ನಿಯಲ್ಲಿ ಇವ್ರು ಹೇಳಿದ್ರು, ಆ್ಯಕ್ಚುಲಿ ನಿರ್ಮಾಪಕರಿಗೆ ಏನು ಹಣ ಮಾಡಿದ್ರೆ, ನನ್ನ ಪ್ರಕಾರ ಅದೇನೇ ಆ್ಯಕ್ಚುಲಿ. ನೀವೇನೇ ಸಿನಿಮಾ ಚೆನ್ನಾಗಿದೆ ಅಂದರೂ ಕೂಡ, ಸೊ ಅಲ್ಟಿಮೇಟ್ಲಿ ಕಮರ್ಷಿಯಲಿ ಸಿನಿಮಾ ಇಟ್ಟಾಗಬೇಕು. ಹೌದು, ಕಮರ್ಷಿಯಲಿ ಅವರ ಏನು ಹಾಕಿರೋ ಬಂಡವಾಳ ನಿಜವಾಗ್ಲೂ ಬರುತ್ತಲ್ಲ, ಅದ್ರ ಮೇಲೆ ₹1 ಬರಲಿ ಲಾಭ. ಸೊ ಸಿನಿಮಾ ಗೆದ್ದಂಗೆ ಅದು. ದಟ್ ಈಸ್ ವಾಟ್ ಈಗ 100 days ಸಂಸ್ಕೃತಿ ಹೆಂಗಿದೆ ಅಂದ್ರೆ ಆಗಿರೋ ದುಡ್ಡು ಬಂದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕಿದೆ. ಈಗ ನಮ್ಗೆ ನೋಡಿ ಎಷ್ಟು ಇಲ್ಲಿಗೆ ನಮ್ದು ಜರ್ನಿ ಮುಗಿಲಿಲ್ಲ. ಆಕ್ಚುಲಿ ಜರ್ನಿ ಸ್ಟಾರ್ಟ್ ನಮ್ದೀಗ. ನಮ್ದು ಏನು 12ನೇ ತಾರೀಕು ಅಫಿಷಿಯಲಿ, ಯಾಕಂದ್ರೆ 1000 ಜನ ಸಿನಿಮಾ ನೋಡಿ ಅಷ್ಟೆಲ್ಲ ರೆಸ್ಪಾನ್ಸ್ ಕೊಟ್ಟರು ಕೂಡ ನಾವು ಮಲಗಂಗಿಲ್ಲ. ಆಕ್ಚುಲಿ 24 hours ನಾವು ಕೆಲಸ ಮಾಡ್ಲೇಬೇಕು. ನಿಮ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು, ಬಿಕಾಸ್ ಎಲ್ರು ಮೆಚ್ಕೊಳ್ತಾ ಇದಾರೆ ಸಿನಿಮಾನ. ಈಗ ನೀವೆಲ್ಲರಿಗೂ ರೀಚ್ ಮಾಡಿ. ಇನ್ನೂ ಒಂದು ಇಂಪಾರ್ಟೆಂಟ್ ಅಂದ್ರೆ, ನಾವು ಪ್ರೊಡ್ಯೂಸರ್ಸ್ ಜೊತೆಗೆ ನಾವು ಡಿಸ್ಟ್ರಿಬ್ಯೂಷನ್ ಕೂಡ ನಾವು ಬಂದಿದ್ವಿ. ಸೊ ನಾವೇ ಖುದ್ದಾಗಿ ಥಿಯೇಟರ್ಗಳ ಹತ್ರ ಮಾತಾಡಿ ನಾವು ಮಾಡ್ತಿದ್ವಿ. ಒಂದು ಬ್ಯೂಟಿಫುಲ್ ಅಂದ್ರೆ, ನಿಜವಾಗ್ಲೂ ಹೇಳ್ತೀನಿ, ನಮ್ದು ಏನೋ ದೇವರ ಆಶೀರ್ವಾದನೋ ನಮ್ಮ ತಂದೆ ತಾಯಿಗಳ ಆಶೀರ್ವಾದನೋ ಸ್ನೇಹಿತರು ಗೊತ್ತಿಲ್ಲ, ಇಷ್ಟು ಈಸಿಯಾಗಿ ಯಾವುದೇ ಕಾರಣಕ್ಕೂ ಫಸ್ಟ್ ಟೈಮ್ ಇರೋರಿಗೆ ನೆವರ್ ಎವರ್ ಡಿಸ್ಟ್ರಿಬ್ಯೂಷನ್ ಸಿಗತ್ತೆ, ಥಿಯೇಟರ್ ಸಿಗತ್ತೆ. ನೋಡಿ, ನಿಮ್ಮ ಮೀಟಿಂಗಿಂತ ಅರ್ಧ ಗಂಟೆ ಮುಂಚೆ ನನಗೆ ವೀರೇಶ್ ಥಿಯೇಟರಿಂದ ಕಾಲ್ ಮಾಡಿ, ನಮಗೆ ಡ್ರೀಮ್ ಥಿಯೇಟರ್, ನಾವು ಯಾವಾಗಲೂ ಮಾತಾಡ್ಕೋ ವೀರೇಶ್ ಅಲ್ಲಿ ಬೀಳ್ಬೇಕು ಅಂತ ನಾವಾಗೆ ಕೇಳಿದ್ವಿ. ಆಕ್ಚುಲಿ ನಮಗೆ ಥಿಯೇಟರ್ ಸಿಗ್ಲಿಲ್ಲ. ಸೊ ಈಗ ಅವರು ಫೋನ್ ಮಾಡಿದ್ರು, ಇದು ನೀವು ರೆಕಾರ್ಡ್ ಆಗಲಿ, ಓಕೆ ಪ್ರೈಮ್ ಶೋ 4:15 ಮತ್ತೆ 7:00 ನಾವು ನಿಮ್ಮ ಸಿನಿಮಾಗೆ ಕೊಡ್ತೀವಿ ಅಂತೇಳಿ ಈಗ ಫೋನ್ ಬಂತು. ಸೂಪರ್. ನಮಗಾಗಿ ಅವ್ರು ಕಾಯ್ತಾ ಇದ್ದಾರೆ. ಈಗ ಇನ್ನೂ 2 ದಿನ ಟೈಮ್ ತಗೊಳ್ಳಿ. ನಾವೇನ್ ಏನಂದ್ರೆ ನಾವ್ ಏನೇನೋ ಕನ್ಸ್ಕೊಂಡಿದ್ವಿ. ಆಕ್ಚುಲಿ ಅದು ಹೇಳಿದ್ನಲ್ಲ, ಅದು ಎಲ್ಲ ಈಡೇರ್ತದೆ ಮೇಡಮ್. ಅದೇನೋ ಗೊತ್ತಿಲ್ಲ, ಮೇ ಬಿ ನಾವ್ ಏನೋ ಎಕ್ಸ್ಪೆಕ್ಟೇಷನ್ ಇಡದೆ ಬಂದಿದ್ದು ನಾವು ಆಕ್ಚುಲಿ. ಬಟ್ ಅದೆಲ್ಲದೂ ಕೂಡ ನಮಗೆ ಬರ್ತಾ ಇದೆ ಬಿಕಾಸ್ ಆಫ್ ಮೇ ಬಿ ನಮ್ಮ ತಂಡಲ್ಲಿ ಶ್ರದ್ಧೆ ಇರ್ಬೋದು. ಯಾವಾಗಲೂ ಹೇಳ್ತೀವಲ್ಲ, ಒಂದು ಭಕ್ತಿ, ಸರಸ್ವತಿ ಪ್ಲಸ್ ಇದ್ದಾಗ ಲಕ್ಷ್ಮಿ ಒಲಿಯತ್ತೆ ಅಂತೇಳಿ. ತುಂಬಾ ಖುಷಿ ಇದೆ. ನಾನು ಒಂದೇ ಒಂದು ಲೈನ್ ಹೇಳ್ತೀನಿ, ನಾನು ನಿಜವಾಗ್ಲೂ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತೇಳಿ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದು ದಟ್ ಈಸ್ ದರ್ಶನ್ ಅವರು. ಇವತ್ತು ನಾನೇನು ಇಲ್ಲಿ ಕೂತಿದ್ದೀನಿ, ದ ಪರ್ಸನ್ ಹೂ ಇನ್ಸ್ಪೈರ್ಡ್ ಮೀ, ಬಿಕಾಸ್ 25 ವರ್ಷದ ಅಭಿಮಾನ ಅವ್ರ ಮೇಲೆ 2001ರಿಂದ. ಸೊ ಫ್ರಾಂಕ್ ಆಗಿ ನಾನು ಹೇಳ್ತಾ ಇರೋದು,
ನಾನು ನಿಜವಾಗ್ಲೂ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೆ ಆ ವ್ಯಕ್ತಿಯಿಂದಾನೆ. ಸೊ ಇವತ್ತು ಎಲ್ಲೋ ಒಂದ್ ಕಡೆ ನನಗೆ ತುಂಬಾ ಖುಷಿ ಆಗ್ತದೆ. ಸೊ ಆ ವ್ಯಕ್ತಿ ಅಭಿಮಾನಕ್ಕೆ ನಾನು ಬಂದೆ. ಇವತ್ತು ಐ ಆಮ್ ಅ ಪಾರ್ಟ್ ಆಫ್ ಇಂಡಸ್ಟ್ರಿ. ಇವತ್ತು ದರ್ಶನ್ ಅವರು ಕೆಲಸ ಮಾಡೋ ಇಂಡಸ್ಟ್ರಿನಲ್ಲಿ ನಾನು ಕನಸು ಕಂಡಂತ ಇಂಡಸ್ಟ್ರಿ, ನಾನು ಕನಸು ಕಂಡಂತ ನಟನ ಜೊತೆ ಈ ಒಂದು ಇಂಡಸ್ಟ್ರಿ ನಾವು ಇದೀವಿ ಅನ್ನೋದಕ್ಕೆ ತುಂಬಾ ಅಭಿಮಾನ ಪ್ರೀತಿ ಇದೆ. ಜನ ದಯವಿಟ್ಟು ಈ ಒಂದು ಏನು ಟೀಮ್ ಇದೆ ಹೊಸ ತಂಡ, ಇಡೀ ಟೀಮ್ಗೆ ಒಂದು ನಿಮ್ಮ ಪ್ರೋತ್ಸಾಹ ಕೊಡಿ. ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಗೆಲ್ಸಿ ಅಂತ ನಾನು ಕೊನೆಯದಾಗಿ ಕೇಳ್ತೀನಿ. ಓಕೆ, ಸೊ ದರ್ಶನ್ ಅವರು ನಿಮ್ಗೆ ಹೀರೋ ಆಗಿ ನಿಮ್ಗೆ ಇಷ್ಟ ಆಗಿದ್ದ ಅಥವಾ ಹೆಂಗೆ ಆಸ್ ಅ ಪರ್ಸನ್, ಅಥವಾ ಹೆಂಗೆ ಯಾವ ತರ ನಿಮ್ಗೆ ಓಕೆ ನನ್ಗೆ ಅವ್ರು ಇಷ್ಟ, ನಾನು ಅದೇ ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ, ಹೆಂಗೆ ಇದು? ಇಲ್ಲ ಮೇಡಮ್, ಅದು ಏನಂದ್ರೆ ನಾನು 2001ರಲ್ಲಿ ಇಂಜಿನಿಯರಿಂಗ್ ನಾನು ಜಾಯ್ನ್ ಆಗಿದ್ದು. ಸೊ ಆಕ್ಚುಲಿ ಮೆಜೆಸ್ಟಿಕ್ ಸಿನಿಮಾ ನಾನು ಥಿಯೇಟರ್ ನೋಡ್ಲಿಲ್ಲ. ಸೊ ಸಿಡಿ ತಗೊಂಡು ನಾನು ನನ್ನ ಹಾಸ್ಟೆಲ್ ಅಲ್ಲಿ ನೋಡಿ ಸಿನಿಮಾ. ಸೊ ಯಾವಾಗ ಫಸ್ಟ್ ಟೈಮ್ ಮೆಜೆಸ್ಟಿಕ್ ಸಿನಿಮಾ ನೋಡಿನೋ, ಐ ಡೋಂಟ್ ನೋ ಹೆಂಗೆ ಅಂತೇಳಿ, ಆ ವ್ಯಕ್ತಿ ಏನೋ ಈಸ್ ದ ಹೀರೋ. ಅವತ್ತಿಂದ ನನಗೆ ಆ ವ್ಯಕ್ತಿ ಇಷ್ಟ ಆಗಿದ್ದು ಟಿಲ್ ಡೇಟ್. ಆಕ್ಚುಲಿ ನಾನು ಅಲ್ಲಿಂದ ಇಲ್ಲಿವರೆಗೂ ಅದೇ ಪ್ರೀತಿ ಅಭಿಮಾನ ನನಗೆ ಅವ್ರ ಮೇಲಿದೆ. ಸೊ ತುಂಬಾನೇ ನನಗೆ ಅವರು ಇಷ್ಟ ಆಗುವಂತ ವ್ಯಕ್ತಿ. ಇವತ್ತು ಹೇಳಿದ್ನಲ್ಲ, ಅದು ಪದಗಳಲ್ಲಿ ಹೇಳಕ್ ಆಗಲ್ಲ. ಸೊ ಐ ಲವ್ ಹಿಮ್ ಸೋ ಮಚ್. ಓಕೆ, ಸೊ ಮಿಸ್ ಮಾಡ್ಕೋತಾ ಇದ್ರ ಇದ್ದಿದ್ರೆ ಸಿನಿಮಾ 100% ನನಗೆ ತುಂಬಾ ಆಸೆ ಇತ್ತು. ನಮ್ಮ ಡೈರೆಕ್ಟರ್ಗೆಲ್ಲ ಗೊತ್ತು. ಆಕ್ಚುಲಿ ನಾವು ಅವರು ಕೂಡ ಮೀಟ್ ಮಾಡಿ ಬಹಳ ಅಭಿಮಾನದಲ್ಲಿ ಫೋಟೋ ಕೂಡ ಇದೆ. ಆಕ್ಚುಲಿ ದರ್ಶನ್ ಅವ್ರ ಸೆಂಟರ್ ನಿಂತ್ಕೊಂಡು ನಮ್ಮಿಬ್ಬರನ್ನು ಹೆಗಲ ಮೇಲೆ ಕೈ ಹಾಕೊಂಡು ಒಂದು ಫೋಟೋ ಸುಮಾರು ಒಂದು 7-8 ವರ್ಷದಿಂದ ಅವರು ತೆಗೆದಿರೋ ಫೋಟೋ ಇದೆ. ತುಂಬಾ ಆಸೆ ಇತ್ತು, ಬಟ್ ಪರಿಸ್ಥಿತಿಗಳು ಏನೇನೋ ಆಗೋಗಿದೆ ಈಗ. ಸೊ ನಾವು ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಸೊ ಆದರೆ ಅವರು ಬರ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಎಲ್ಲೋ ಒಂದಿನ ಅವ್ರಿಗೆ ಗೊತ್ತಾಗತ್ತೆ. ಸೊ ಯಾರೋ ಒಬ್ಬ ನನ್ನ ಫ್ಯಾನ್, ಬಿಕಾಸ್ ಅವರು ಫ್ಯಾನ್ನ ಸೆಲೆಬ್ರಿಟಿ ಅಂತ ಕರೀತಾರೆ. ಸೊ ನನ್ನಂತ ಒಬ್ಬ ಪುಟ್ಟ ಸೆಲೆಬ್ರಿಟಿನ ಅವರು ಐಡೆಂಟಿಫೈ ಮಾಡೇ ಮಾಡ್ತಾರೆ. ಒಂದಿನ ಅವ್ರನ್ನ ಮೀಟ್ ಮಾಡ್ತೀವಿ. 100% ಮೀಟ್ ಆದಮೇಲೆ ನಮ್ಮ ಡೈರೆಕ್ಟರ್, ನಮ್ಮ ತಂಡ ಎಲ್ಲ ಹೋಗಿ ದರ್ಶನ್ ಅವ್ರನಿಗೆ ಸಿನಿಮಾ ತೋರಿಸ್ತೀವಿ. ಸೊ ಅದು ನೋಡೋಣ ದೇವರು ಯಾವ ರೀತಿ ಮಾಡ್ತಾನೆ. ಸಿನಿಮಾ ಇದೆಯಲ್ವಾ, ಅಪ್ಪು ಸರ್ ಹೇಳ್ತಾರೆ ನಮ್ ದುಡ್ಡು ನಮಗೆ ಕೊಟ್ಬಿಡಪ್ಪ, ಇದ್ದೋಗ್ಬಿಡ್ತೀವಿ. ಎಷ್ಟೋ ಜನಕ್ಕೆ ಫೀಲ್ ಇರುತ್ತೆ. ಕೆಲವರು ಟೈಮ್ ನೋಡ್ತಾ ಇರ್ತಾರೆ, ಎಷ್ಟೊತ್ತು ಮುಗಿಯುತ್ತಪ್ಪ ಅಂತ ಇಲ್ಲಿ ಪಕ್ಕದಲ್ಲಿ ಮಾತಾಡ್ತಿರ್ತಾರೆ. ಅಂದ್ರೆ ಸಿನಿಮಾ ಇಂಟ್ರೆಸ್ಟ್ ಇಲ್ಲ. ಬಟ್ ಅದೇ ಜಾಗದಲ್ಲಿ ಸಿನಿಮಾ ಮುಗೀತಾ ಇದ್ದಂಗೆ, ಎಂಡ್ ಬರ್ತಿದಂಗೆ ಎಲ್ಲ ಎದ್ದಿಂತ ಚಪ್ಪಾಳೆ ಹೊಡಿತಾರಲ್ಲ, ಆಗ ನಿಜವಾಗ್ಲೂ ಒಬ್ಬ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಇಡೀ ಸಿನಿಮಾದಲ್ಲಿ ನಟಿಸಿದವ್ರಿಗೆ ಒಂದು ತೃಪ್ತಿ ಅಂತ ಅನ್ಸುತ್ತೆ, ಒಂದು ಎಮೋಷನಲ್ ಅಂತ ಅನ್ಸುತ್ತೆ. ನೀವು ಕೂಡ ಎಲ್ಲರೂ ಎಮೋಷನಲಿ ಫೀಲ್ ಆದ್ರ ಅವತ್ತು ಹೇಗಿತ್ತು ಅಂತ? ಡೆಫಿನೆಟ್ಲಿ ಮೇಡಮ್, ಅದು ಹೇಳದ್ನಲ್ಲ, ಆ ಮೂಮೆಂಟ್ ಅಷ್ಟೇ ಮೇಡಮ್. ನಾವು ಈಗ ಇವ್ರು ಹೇಳಿದ 3 ವರ್ಷ ಏನೇನೋ ಶ್ರಮ ಹಾಕಿರ್ತೀವಿ. ಅದ್ ಬಿಡಿ, ಅದು ಆ ಶ್ರಮ ಎಲ್ಲ ಅದೇನೋ ಹೇಳ್ತಾರಲ್ಲ, ಇಷ್ಟು ಬೆಟ್ಟದಷ್ಟು ಐಸ್ ಇದೆ ಅಂದ್ಕೊಳ್ಳಿ. ಅದು 1 ಸೆಕೆಂಡ್ ಲಾಸ್ಟ್ ಇನ್ನೇನು ಕ್ಲೈಮ್ಯಾಕ್ಸ್ ಆಗಿದ್ದಾಗ ವಿಶಿಲ್ ಅಥವಾ ನಿತ್ಯ ಕ್ಲಾಪ್ಸ್ ಹಾಕಿದ್ರಲ್ಲ, ಎಲ್ಲ ಕರಗಿ ನನಗೆ ಅನ್ಸಿದ್ದು ಧನ್ಯೋಸ್ಮಿ ಅಷ್ಟೇ, ಮುಗೀತು. ಅಂದ್ರೆ ಒಂದು ಶ್ರಮಕ್ಕೆ ಅದು ಒಂದಕ್ಕೆ ಅಷ್ಟೇ ಕಾದಿದ್ದು. ನೆಕ್ಸ್ಟ್ ದುಡ್ಡು ಬರಬೇಕು ಅನ್ನೋದು ಆಸೆ ಅಫ್ಕೋರ್ಸ್ ಇರುತ್ತೆ, ಇನ್ವೆಸ್ಟ್ ಮಾಡಿರ್ತೀವಿ. ಬಟ್ ಅದು ಜನ ಅಕ್ಸೆಪ್ಟ್ ಮಾಡ್ತಾರಲ್ಲ, ಅದ್ರ ಖುಷಿ ಮುಂದೆ, ಅದು ಅಂತ ದೊಡ್ಡ ಸ್ಕ್ರೀನ್ ಮುಂದೆ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿ, ನೀವು ಹೇಳ್ದಂಗೆ ಮೊಬೈಲ್ ನೋಡ್ಕೊಂಡು ಡಿಸ್ಟರ್ಬ್ ಆಗಿ ಮುಗಿದ್ರೆ ಎದ್ದೋಗುವಂಥ ಜನ ನಿತ್ಯ ನಮ್ಮೊಟ್ಟಿಗೆ ಕನೆಕ್ಟ್ ಆಗಿ ಮಾತಾಡಿ ಎಮೋಷ್ನಲಿ ಬಂದು ಅವ್ರ ಫೀಲಿಂಗ್ಸ್ ಹೇಳ್ತಾರೆ. ಅವೆಲ್ಲ ಆ ಮೂಮೆಂಟ್ಸ್ ನೋಡೋದು ದೇವ್ರ ಬ್ಲೆಸ್ಸಿಂಗ್ ಇದ್ರೆ ಮಾತ್ರ ಮೇಡಮ್. ಸೊ ನಾನು ಹೇಳಿದ್ನಲ್ಲ, ಗುರುರಾಯರು ಅಥವಾ ಬೆನಕನ್ ದಯೆಯಿಂದ ನಡೆದೋಯ್ತು, ಮುಂದೆ ಹಾಗೆ ನಡೀಲಿ ಅಂತ ಈ ಮುಖಾಂತರ, ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ. ಯಾಕಂದ್ರೆ ನಮ್ಮಂತ ಎಲ್ಲ ಡೆಬ್ಯೂ ಡೈರೆಕ್ಟರ್ಸ್ ಅಥವಾ ನಮ್ಮ ಬೆನಕ ತಂಡ ಏನೊಂದು ಲಾಂಗ್ ಟರ್ಮ್ ಗೋಲ್ಸ್ ಇಟ್ಕೊಂಡು ಇವತ್ತು ಎಂಟ್ರಿ ಆಗ್ತಿದೀವಿ. ಖಂಡಿತ ಕನ್ನಡ ಪ್ರೇಕ್ಷಕರು ನಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ಅಪಾರವಾದ ನಂಬಿಕೆ ನಮಗಿದೆ ಮೇಡಮ್. ಯಾಕಂದ್ರೆ ಅವರು ಕೈ ಹಿಡಿದ್ರೆ ಇಂಥ ಒಳ್ಳೊಳ್ಳೆ ಕಂಟೆಂಟ್ ಮೂವಿ ಖಂಡಿತ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ದು ಇವತ್ತು ಕರ್ನಾಟಕ ಇಂಡಸ್ಟ್ರಿ ಇವತ್ತು ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ ಬಿಕಾಸ್ ಆಫ್ ವೇರಿಯಸ್ ಲೆಜೆಂಡರಿ ಆಕ್ಟ್ರೆಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸೊ ಅವ್ರು ಹಾಕೊಟ್ಟ ದಾರಿಲಿ ನಾವು ಇವಾಗ ನಡೆಯಕ್ಕೆ ಬಂದಿದ್ದೀವಿ, ಅಂಬೆಗಾಲು ಇಡ್ತಾ ಇದ್ದೀವಿ. ಈ ಅಂಬೆಗಾಲಿನ ಬೆಳವಣಿಗೆಗೆ ಇವರೆಲ್ಲ ಪ್ರೋತ್ಸಾಹ ಕೊಟ್ರೆ ಖಂಡಿತ ಇನ್ನೂ ಒಳ್ಳೊಳ್ಳೆ ಚಿತ್ರ ಮಾಡ್ಬೇಕಂತ ಆಸೆ ಖಂಡಿತ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಜೊತೆ ಮಾತಾಡೋದು ಖುಷಿ ಆಯ್ತು. ಅಂಡ್ ನೀವು ಎಷ್ಟು ದಿವಸ ಏನ್ ಶ್ರಮ ಪಟ್ಟಿದ್ದೀರಾ, ಇವತ್ತು ಆ ಪ್ರತಿಫಲ ನೋಡ್ತಾ ಇದ್ದೀರಾ, ಅಂಡ್ ಆ ಖುಷಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಆಲ್ ದ ವೆರಿ ಬೆಸ್ಟ್ ಸರ್. ಇದೇ ತರ ಒಳ್ಳೆ ಸಿನಿಮಾಗಳು ಬರ್ಲಿ. ಹಾಗೆ ನೀವ್ ಅನ್ಕೊಂಡಂಗೆ 12th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂಡ್ ರಾಯರ ಆಶೀರ್ವಾದದಿಂದ 30th ನೀವು ಸಿನಿಮಾ ರಿಲೀಸ್ ಮಾಡಿ ಸಿನಿಮಾ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪವಿತ್ರ ಮೇಡಮ್, ಬಿಕಾಸ್ ನಾವು ನಿಮ್ಮ ಇಂಟರ್ವ್ಯೂಸ್ ಎಷ್ಟೋ ನೋಡಿದೀನಿ, ನಾನು ಒಬ್ಬ ನಿಮ್ಮ ಫ್ಯಾನ್. ಓಕೆ, ಸೊ ಥ್ಯಾಂಕ್ ಯು. ನಿಮ್ಮ ಚಾನಲ್ ಕೂತ್ಕೊಂಡು ಇವತ್ತು ಮಾತಾಡ್ತಿರೋ ನಮಗೂ ಖುಷಿ ಇದೆ. ಸೊ ಖಂಡಿತ ಮೇಡಮ್, ನಿಮ್ಮ ಪ್ರೀತಿ ಹೀಗೆ ಇರಲಿ. ನೀವು ಮೂವಿ ನೋಡ್ಬೇಕು ಮೇಡಮ್ ರಿಲೀಸ್ ಆದ್ಮೇಲೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಖುಷಿ ಅನಿಸ್ತಾ ಇದೆ ಮೇಡಮ್, ಬಿಕಾಸ್ ನಾವು ಆಸ್ ಅ ಇಂಡಿವಿಜುವಲ್ ಆಗಿ ವರ್ಕ್ ಮಾಡೋಕ್ಕಿಂತ ಆಸ್ ಅ ಟೀಮ್ ಆಗಿ ವರ್ಕ್ ಮಾಡಿದ್ದು ನಮಗೆ ಹೆಮ್ಮೆ ಇದೆ. ಯಾಕೆ ಎಲ್ಲರೂ ಸ್ನೇಹಿತರೆ, ಬಟ್ ಇಲ್ಲಿ ನಾವು ಏನು ಪ್ಲೇ ಮಾಡಿದೀವಿ ಅಂದರೆ ಎಲ್ಲರೂ ಒಂದೊಂದು ಪಾರ್ಟಾಗಿ ಪ್ಲೇ ಮಾಡಿದಾಗ ತಂಡವಾಗಿ ಏನು ಒಂದು ಎಫರ್ಟ್ ಹಾಕಿದೀವಲ್ಲ, ಅದಕ್ಕೆ ಇವಾಗ ನಾವು ಏನು ಪೇಡ್ ಪ್ರೀಮಿಯಂ ಮಾಡ್ತಾ ಇದೀವಿ, ತುಂಬ ಕಡೆ ಎಲ್ಲ ಪೇಡ್ ಮಾಡಿದ್ವಿ.
ಸೊ ಎಲ್ಲದ ಕಡೆನೂ ಒಂದು ವೈಬ್ಸ್ ಇದೆ, ಜನಗಳು ಅದನ್ನ ಲವ್ ಮಾಡ್ತಾ ಇದ್ದಾರೆ. ಸೊ ಅದರಿಂದನೇ ಗೊತ್ತಾಗುತ್ತೆ ನಾವು ಒಂದು ಪ್ರೇಕ್ಷಕರನ್ನ ಅವರ ಮನಸ್ಸನ್ನ ರೀಚ್ ಮಾಡಿದ್ವಿ. ಈ ಸಿನಿಮಾ ಮಾಡೋದಷ್ಟು ಸುಲಭ ಅಲ್ಲ. ಸಿನಿಮಾ ಮಾಡಿ ಅದನ್ನ ತೆರೆಗೆ ತರೋದಿದೆಯಲ್ಲ, ಅದರಲ್ಲಿರೋಂಥ ಚಾಲೆಂಜ್ ಏನಿದೆಯಲ್ಲ, ಅದನ್ನೆಲ್ಲ ಸ್ವಲ್ಪ ಈಗ ನಾವು ಏನೋ ಒಂದು ಹೆಜ್ಜೆ ಮುಂದೆ ಹೋಗಿದ್ವಿ, ಅದನ್ನ ಮೀಟ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಇನ್ನೂ 12 ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು. ಸೊ ಆ ಆಸೆ, ಆ ಕನಸು ನಮ್ಮ ಕನ್ನಡದ ಜನತೆ ಅಥವಾ ಯಾರು ಸಿನಿಮಾ ಲವರ್ಸ್ ಇದ್ದಾರೆ ಅವರು ಫಿಲ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ದಯವಿಟ್ಟು ಅದನ್ನ ಥಿಯೇಟರ್ಗೆ ಬಂದು ನೋಡಿ ಅಂಡ್ ಹರಿಸಿ. ಆಕ್ಚುಲಿ ಮರಳಿ ಮನಸ್ಸಾಗಿದೆ ಸಿನಿಮಾಗೆ ಎಷ್ಟು ಆಪ್ಟ್ ಆಗ್ತಿದೆಯೋ ಇಲ್ವೋ, ಈಗ ಪಬ್ಲಿಕ್ಗೆ, ವ್ಯೂವರ್ಸ್ಗೆ, ಜನರಿಗೆ ಅದು ತುಂಬಾ ಆಪ್ಟ್ ಆಗ್ತಾ ಇದೆ. ಎಲ್ರಿಗೂ ಸಿನಿಮಾ ಮೇಲೆ ಮರಳಿ ಮನಸ್ಸಾಗುತ್ತೆ ಅಂತ. ಖಂಡಿತ ಮೇಡಮ್, ಖಂಡಿತ. ಸೊ ಏನಂದ್ರೆ ನಾವೀಗ ಈ 3.5 ವರ್ಷ ಜರ್ನಿಯಲ್ಲಿ ನೋಡ್ಕೊಂಡ್ ಬಂದಿದ್ವಿ. ಸೊ ನಾವೆಲ್ಲ 10, 12, 20 ವರ್ಷ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಸಿನಿಮಾ ಶಾರ್ಟ್ ಮೂವೀಸ್ ಮಾಡ್ತಾ 2 ಶಾರ್ಟ್ ಮೂವೀಸ್ ಮಾಡಿದ್ವಿ 10 ವರ್ಷಗಳಿಂದ ಈ ಜರ್ನಿಯಲ್ಲಿದ್ದೀವಿ. ಸೊ ಮೂವಿನೇ ಮಾಡಬೇಕು ಅಂತ ಹೇಳಿ ಶುರು ಮಾಡಿ 3.5 ವರ್ಷ ಆಯಿತು. ಸೊ ಇದರಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಇದೆ ಮೇಡಮ್, ಡೈರೆಕ್ಟರ್ ಅವ್ರು ಹೇಳಿದಾಗೆ, ಪ್ರೊಡ್ಯೂಸರ್ಸ್ ಎಲ್ಲ ಹೇಳಿದಾಗೆ. ಸೊ ಸಾಕಷ್ಟು ಎಲಿಮೆಂಟ್ಸ್ ತುಂಬಿದ್ದಾರೆ. ಸೊ ನೀವು ಸ್ಕ್ರೀನ್ ಮೇಲೆ ನೋಡಿದಾಗಲೇ ಗೊತ್ತಾಗುತ್ತೆ ಅದರ ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ, ಏನು ಎಮೋಷನ್ಸ್ ತಂದಿದ್ದಾರೆ. ಹಾಡುಗಳಂತೂ ಮೇಡಮ್ ಅದ್ಭುತ. ನೀವು ಆಲ್ರೆಡಿ ಕೇಳಿರ್ತೀರ, 4 ಹಾಡುಗಳು ರಿಲೀಸ್ ಮಾಡಿದ್ದೀವಿ, ಅದ್ಭುತವಾಗಿ ಬಂದಿದೆ ಅದು. ಸೊ ಈಗ ಪೇಡ್ ಪ್ರೀಮಿಯರ್ಗೆ ಬಂದಿದ್ದಾರೆ ಎಷ್ಟೊಂದು ಜನ, ಮತ್ತೆ ಇನ್ನೊಂದು ಥಿಯೇಟ್ರಿಗೂ ಅವರೇ ಮತ್ತೆ ಬರ್ತಿದ್ದಾರೆ. ಸೊ ಆ ಥರ ಮತ್ತೆ ಮರಳಿ ಮನಸ್ಸಾಗ್ತಿದೆ ಅವ್ರಿಗೆ, ಮತ್ತೆ ಇನ್ನೊಂದು ಸಾರಿ ಪೇಡ್ ಪ್ರೀಮಿಯರ್ಗೆ ಬರ್ತೀವಿ ಅಂತ. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನು ಅಂದರೆ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಫೆಬ್ರವರಿ. ಸೊ ದಯವಿಟ್ಟು ಥಿಯೇಟರ್ಸ್ ಬನ್ನಿ. ಸೊ ಎಲ್ಲರೂ ನೋಡಿ ಸಿನಿಮಾ. ಫ್ಯಾಮಿಲಿ 6 to 60 ಅಂತ ನೀವು ಹೇಳ್ತಾ ಇದ್ರಿ ಅಲ್ಲ. ಸೊ 6 to 60 ಅಲ್ಲ, 85 ತನಕ ಕೂಡ ನೋಡ್ಬೋದು. ಯಾಕಂದ್ರೆ ವೀಲ್ ಚೇರ್ನಲ್ಲಿ 2-3 ಜನ ಬಂದಿದ್ದಾರೆ ಪೇಡ್ ಪ್ರೀಮಿಯರ್ಸ್ಗೆ. ವೀಲ್ ಚೇರ್ ಅಲ್ಲಿ ಬಂದವರು ನಾಳೆನೂ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತ ಇದ್ರು. ಸೊ ಅವ್ರು ತುಂಬ ಕನೆಕ್ಟ್ ಆಗುತ್ತೆ ಮೇಡಮ್. ಸೊ ಒಳ್ಳೆ ಕನೆಕ್ಟ್ ಆಗುವಂಥ ಸಿನಿಮಾ. ಸೊ ಎಲ್ಲೆಲ್ಲಿ ಡಾಟ್ಸ್ ಏನಂತ ಬಿಗಿನಿಂಗಿಂದ ನೋಡ್ಕೊಂಬರ್ತೀರ ಎಲ್ಲ ಕನೆಕ್ಟ್ ಆಗುತ್ತೆ. ಸೊ ಕೊನೆಗೆ ನೀವು ಸಿನಿಮಾ ನೋಡಿದಾಗಲೇ ನಿಮಗೆ ಹೊರಗಡೆ ಬಂದು ನೀವು ಹೇಳಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಸೊ ನಿಮ್ಮ ಮೀಡಿಯಾ ಥ್ರೂ ಪ್ರಮೋಟ್ ಮಾಡಿ. ಸೊ ಎಲ್ಲರನ್ನು ಮತ್ತೆ ಥಿಯೇಟರ್ಗೆ ಬರೋವಾಗ ಮಾಡಿ. ಫಸ್ಟ್ಗೆ ಸಿನಿಮಾ ತೋರಿಸ್ಬಿಡೋಣ, ಸಿನಿಮಾ ಹೇಗಿದೆ ಅಂತ ಅವ್ರು ನೋಡ್ಬಿಟ್ಟು 4 ಜನಕ್ಕೆ ಹೇಳಿ, ಅವ್ರು ದುಡ್ಡು ಕೊಟ್ಬಿಟ್ಟು ನೋಡ್ಲಿ ಅಂತ ಅನ್ಕೊಳ್ಳೋದು ಬೇರೆ. ಬಟ್ ಫಸ್ಟಿಗೆ ನೀವು ಪೇಡ್ ಪ್ರೀಮಿಯರ್ ಮಾಡ್ತೀರಾ ಅಂದ್ರೆ ನಿಮ್ಗೆ ನಿಮ್ದೇ ಆದಂತ ಒಂದು ನಂಬಿಕೆ ಇರುತ್ತೆ. ಇಲ್ಲ, ಯಾಕಂದ್ರೆ ನಮಗೆ ಇಲ್ಲಿ ಕ್ರಿಟಿಕಲ್ ಕ್ರಿಟಿಕ್ಸ್ ಇದ್ದಾರೆ. ಈ ಪೇಡ್ ಪ್ರೀಮಿಯರ್ ಅಲ್ಲಿ ಕ್ರಿಟಿಕಲ್ ಕ್ರಿಟಿಕ್ಸ್ ಇದ್ದಾರೆ ಮೇಡಮ್. ಸೊ ಡೈರೆಕ್ಟರ್ ಅವ್ರು ಹೇಳ್ತಾ ಇದ್ರು, ಕೆಲವರೆಲ್ಲ ತುಂಬಾ ಮಾತಾಡಿದ್ರು. ಸೊ ಅವರೇ ಇವತ್ತು ಬಂದು ನೋಡಿ ಒಂದು ಫೋನ್ ಕಾಲ್ ಮಾಡಿ, ಮಗ ಈ ತರ ಮಾಡಿದ್ಯಾ ನೀನು ಅನ್ನೋದು, ಅದೊಂದೇ ಜನ ಹೇಳಿದ್ರು. ಎಷ್ಟೊಂದು ಹೆಮ್ಮೆ ಅನ್ಸುತ್ತಲ್ವಾ ಅದು. ಎಷ್ಟೋ ಜನ ಹೇಳಿದ್ರು ಮೇಡಮ್, ಯಾಕಂದ್ರೆ ನಾವು ನೀವು ಈ ತರ ಮೂವಿ ಮಾಡ್ತೀರಾ ಅಂತ ಅನ್ಕೊಂತ ಎಕ್ಸ್ಪೆಕ್ಟ್ ಏನು ಮಾಡಿರ್ಲಿಲ್ಲ. ಯಾಕಂದ್ರೆ ಎಲ್ಲರೂ ನಾವು ಫ್ರೆಂಡ್ಸೇ, ಎಲ್ಲ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಈ ಭೂಮಿ ಹೇಗೆ ರೌಂಡ್ ಅನ್ನು ಎಲ್ಲ ಕನೆಕ್ಟ್ ಆಗಿರ್ತೀವಿ. ಅವ್ರು ನೀವೇನ್ ಮಾಡ್ತೀರಾ, ನೀವೇನ್ ಮಾಡಿರ್ಬಹುದು ಅನ್ನೋ ಒಂದು ಅವ್ರ ಕಲ್ಪನೆಗೆ ಇವತ್ತು ನಾವು ಮರಳಿ ಮನಸ್ಸಾಗಿದೆ ಅನ್ನೋ ಒಂದು ಬ್ಯೂಟಿಫುಲ್ ಮೂವಿ ಕೊಟ್ಟಿದ್ವಿ. ಅದೇ ಉತ್ತರ. ಲವ್ ಮಾಡಿದ್ದಾರೆ ಅನ್ನೋದು ಒಂದು ಒಳ್ಳೆ. ನಾವೆಲ್ಲ ಟೀಮ್ ಹೊಸದಿರ್ಬೋದು ಇಂಡಸ್ಟ್ರಿಗೆ, ಬಟ್ ಆ ಟೆಕ್ನಿಕಲ್ ಟೀಮ್ ಅಂತ ಇರುತ್ತಲ್ಲ ಮೇಡಮ್. ಸೊ ಈ DOP ಆಗಲಿ, ಮ್ಯೂಸಿಕ್ ಆಗಲಿ, ಎಡಿಟರ್ಸ್ ಆಗಲಿ, ಮತ್ತು ಈ ಕೋರ್ ಟೀಮ್ ಇದೆಯಲ್ಲ, ಸೊ ಇವರೆಲ್ಲರೂ ಹೈಲಿ ಎಕ್ಸ್ಪೀರಿಯನ್ಸ್ಡ್. ಸೊ ಯಾಕಂದರೆ ನಮ್ಮ ಕತೆ ಎಲ್ಲಾದರೂ ಒಂದು ಕಡೆ ಇದಾದರೂ ಕೂಡ ಸೊ ಅವರೆಲ್ಲ ನೋಡ್ಕೋತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಬಂದಿದ್ದು. ಬಟ್ ಕತೆ ಅಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಸೊ ಅದು ಅವ್ರಿಗೆಲ್ಲ ಇನ್ನೂ ಸುಲಭವಾಯಿತು ಕೆಲಸ ಮಾಡೋದಕ್ಕೆ. ಹಾಗಾಗಿ ನಾವೆಲ್ಲರೂ ಇಂಜಿನಿಯರ್ಸೇ. ಈ ಮೋಸ್ಟ್ ಆಫ್ ದೆಮ್ ಈ ಏನು ನಾವು ಮೂವಿಯಲ್ಲಿ ಮೇಡಮ್ ನೀವು ಆತರ ನೋಡಿದ್ರೆ ಪ್ರತಿಯೊಂದನ್ನು ಮೂವಿ ನೋಡ್ಬೇಕಾದ್ರೆ ನಾವು ಪ್ರತಿಯೊಂದನ್ನು ಕಮೆಂಟ್ಸ್ ಮಾಡಿ ಇದನ್ನ ಮಾಡ್ತೀವಿ, ಜಡ್ಜ್ ಮಾಡಿರ್ತೀವಿ, ಅದ್ರದ್ದು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ. ಅಂದ್ರೆ ಎಷ್ಟೊಂದು ಕಡೆ ಕಾಸ್ಟ್ ಏನ್ ಕೊಡಬಹುದು, ಎಲ್ಲವನ್ನೂ ನಾವು ಅದನ್ನ ಹೇಗೆ ಕನೆಕ್ಟ್ ಮಾಡಬಹುದು ಅಥವಾ ಹೇಗೆ ಗೆಲ್ಸಬಹುದು ಅನ್ನೋದು ಒಂದು ಕನಸು ಏನಿರುತ್ತಲ್ಲ, ಅದನ್ನ ಎಲ್ಲಾ ತಂಡವಾಗಿ ಗೆದ್ದಿರೋ ಆಸ್ ಅ ಬೆನಕ ತಂಡ ಅಂತ ಏನಿದೆಯಲ್ಲ, ಆ ಬೆನಕ ನಮಗೆ ಒಂದು ಶಕ್ತಿಯಾಗಿ ನಿಂತಿರೋದೇ ಒಂದು ದೊಡ್ಡ. ನಾನು ಆಕ್ಚುಲಿ ಪ್ರೊಡಕ್ಷನ್ ಹೆಡ್ ಆಗಿ ವರ್ಕ್ ಮಾಡಿದೆ, ಪ್ಲಸ್ ಕೋ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಪ್ರೊಡಕ್ಷನ್ ಮಾಡುವಾಗ ನಮ್ಗೆ ಏನೆಲ್ಲ ಈಗ ನಮ್ದು ಏನೋ ಒಂದು ಐಟಮ್ ಬೇಕು ಅಂತ ಹೇಳ್ತಾರೆ. ಸೊ ಐಟಮ್ ನಾನು ಯಾಕೆ ನಮ್ಮಲ್ಲಿ ತಗೊಂಬರ್ಬಾರ್ದು, ದುಡ್ಡು ಕೊಟ್ಟು ಯಾಕೆ ತರಬೇಕು? ಸೊ ಈ ತರ ನೀವು ಸಿನಿಮಾಲ್ಲಿ ನೋಡಿದ್ರೆ ಎಷ್ಟೊಂದು ಪ್ರಾಪರ್ಟೀಸು ನಮ್ಮ ಮನೆಗಳದ್ದೇ ತೊಗೊಂಡ್ಬಂದು ಯೂಸ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಮತ್ತೆ ಅಲ್ಲಿ ಬಾಡಿ ಕಟ್ಟಬೇಕು, ಯಾಕೆ ಕಟ್ಟಬೇಕು? ನಮ್ದೇ ಇರುವಾಗ ನಿಮಗೆ ಅನ್ಸಲ್ಲ ಮಾಡಿಲ್ಲ, ಇದು ನಮ್ಮ ಕೆಲಸ ಅಲ್ಲ, ಇದು ಏನೋ ಕಾಟಾಚಾರಕ್ಕೆ ತಂದಿದಾರಂತ. ಬಟ್ ಇಟ್ ಇಸ್ ಕನೆಕ್ಟೆಡ್ ಟು ನಮ್ಮ ಐಟಮ್ಸ್. ನಮ್ಮ ಐಟಮ್ಸ್ ನಿಮ್ಗೆ ಏನು ಕಾಣುತ್ತೆ ಸಿನಿಮಾ ಅಲ್ಲಿ, ಅದೆಲ್ಲ ಒಂದೊಂದು ಕ್ಯಾರೆಕ್ಟರ್ ಆಗಿ ವರ್ಕ್ ಮಾಡಿದೆ ಸಿನಿಮಾಲಿ. ಸೊ ಆ ಥರನೇ ನಮ್ಮ ಡೈರೆಕ್ಟರ್ ನಿಭಾಯಿಸಿದ್ದಾರೆ ಅದನ್ನ.